ಇವತ್ತು ನಾವು ಸಂಗತ ಕೋನಗಳ ಗುಣಧರ್ಮವನ್ನು ನೋಡೋಣ. ಪ್ರಾಪರ್ಟಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಏನದ ಸಂಗತ ಕೋನಗಳ ಗುಣಧರ್ಮ ಅಂದಾಕ್ರೆ, ಎರಡು ಸಮಾಂತರ ರೇಖೆಗಳಿವೆ. ಆ ಸಮಾಂತರ ರೇಖೆಗಳ ಮೇಲೆ ಒಂದು ಛೇದಿಕೆಯನ್ನು ತೆಗೆದಾಗ ಆ ಛೇದಿಕೆಯಿಂದ ಉಂಟಾಗುವ ಸಂಗತ ಕೋನಗಳ ಜೋಡಿ ಏಕರೂಪ ಇರುತ್ತವೆ. ಇದು ಪ್ರಮೇಯ. ಇಲ್ಲಿ ನಾವು ಆಕೃತಿಯಲ್ಲಿ ಮಾಡಿದ್ದೀವಿ. ರೇಖೆ ಪಿ ಕ್ಯೂ ಸಮಾಂತರ ರೇಖೆ ಆರ್ ಎಸ್ ತೆಗೆದೀವಿ. ಇದಕ್ಕೆ ಎ ಬಿ ಛೇದಿಕೆ ಅದ. ಈ ರೀತಿಯಾಗಿದ್ದಾಕ್ರ ಏನು ಸಂಗತ ಕೋನಗಳು ತಯಾರಾಗ್ತಾವೆ, ಆ ಸಂಗತ ಕೋನಗಳ ಜೋಡಿ ಏಕರೂಪ ಇರುತ್ತವೆ. ಇಲ್ಲಿ ನೋಡ್ರಿ, ಕೋನ್ ಎ ಎಂ ಪಿ ಅಂದರೆ ಇಲ್ಲಿ ಕೋನ್ ತಯಾರಾಗ್ತದೆ ಎಂ ಜಗತ್ನಾಗ. ಏಕರೂಪ ಕೋನ್ ಎಂ ಎನ್ ಆರ್ ಇಲ್ಲಿ ತಯಾರಾಗ್ತದೆ. ಈ ಎರಡಕ್ಕೂ ಒಂದೊಂದೇ ಗೆರೆಯಿಂದ ಹೊಡೆದು ತೋರಿಸಿನಿ. ಇಲ್ಲಿ ಒಂದೇ ಗೆರೆ ಹೊಡೆದಿನಿ, ಇಲ್ಲಿ ಒಂದೇ ಗೆರೆ ಹೊಡೆದಿನಿ. ಅಂದರೆ ಕೋನ್ ಎ ಎಂ ಪಿ ಅಂದರೆ ಎಂ ಕೋನ್ ಇಲ್ಲಿ ಮೇಯಾಗಿ ಇಲ್ಲಿ ಗೆರೆ ಹೊಡೆದಿನಿ. ಏಕರೂಪ ಕೋನ್ ಎಂ ಎನ್ ಆರ್ ಇಲ್ಲಿ ಒಂದೇ ಗೆರೆ. ಅಂದರೆ ಕೋನ್ ಎ ಎಂ ಪಿಗೆ ಕೋನ್ ಎಂ ಎನ್ ಆರ್ ಏನಾಯ್ತು ಅಂದ್ರೆ ಸಂಗತ ಕೋನ ಆಯಿತು. ಈ ಸಂಗತ ಕೋನಗಳು ಏನಿರ್ತಾವೆ ಅಂದ್ರೆ ಏಕರೂಪ ಇರ್ತಾವೆ. ಕೋನ್ ಎ ಎಂ ಪಿ ಏಕರೂಪ ಕೋನ್ ಎಂ ಎನ್ ಆರ್. ಇದು ಒಂದೇದು. ಕೋನ್ ಪಿ ಎಂ ಎನ್ ನೋಡಿರಿ, ಪಿ ಎಂ ಎನ್ ಅಂದರೆ ಇಲ್ಲಿ ಎಂ ಕೋನ ಕೆಳಬದಿಯಲ್ಲಿ ಕ್ರಾಸ್ ಚಿಹ್ನೆದಿಂದ ತೋರಿಸಿನಿ. ಕ್ರಾಸ್ ಚಿಹ್ನೆ ಕೋನ್ ಪಿ ಎಂ ಎನ್. ಇದಕ್ಕೆ ಏಕರೂಪ ಕೋನ್ ಆರ್ ಎನ್ ಬಿ ಇಲ್ಲಿ ಕೆಳಗೆ. ಈ ಕ್ರಾಸ್ ಚಿಹ್ನಕ್ಕೆ ಈ ಕ್ರಾಸ್ ಚಿಹ್ನೆ ಏನಾಯಿತು, ಸಂಗತ ಕೋನ ಆಯಿತು. ಇವು ಎರಡುಗಳು ಏನಿರ್ತಾವೆ, ಏಕರೂಪ ಇರ್ತಾವೆ. ಕೋನ್ ಪಿ ಎಂ ಎನ್ ಏಕರೂಪ ಕೋನ್ ಆರ್ ಎನ್ ಬಿ. ಕೋನ್ ಎ ಎಂ ಕ್ಯೂ ಅಂದರೆ ಈ ಬದಿ ಇಲ್ಲಿ ಎರಡು ಗೆರೆಯಿಂದ ತೋರಿಸಿ ನಿಮಗೆ. ಕೋನ್ ಎ ಎಂ ಕ್ಯೂ ಏಕರೂಪ ಕೋನ್ ಎಮ್ ಎನ್ ಎಸ್ ಇಲ್ಲಿ ಎರಡು ಗೆರೆಯಿಂದ ತೋರಿಸಿನಿ. ಇದಕ್ಕೆ ಇದು ಈ ಎ ಎಂ ಕ್ಯೂಕ್ಕೆ ಎಮ್ ಎನ್ ಎಸ್ ಇವೆರಡು ಕೋನಗಳು ಏನದು, ಸಂಗತ ಕೋನಗಳದು. ಇವು ಸಹಿತ ಎರಡು ಗೆರೆಯಿಂದ ಇಲ್ಲಿ ತೋರಿಸಿನಿ. ಇವೆರಡು ಏನಿರ್ತಾವೆ ಅಂದರೆ ಏಕರೂಪ ಇರ್ತಾವೆ. ಇನ್ನು ಕೋನ್ ಕ್ಯೂ ಎಮ್ ಎನ್ ನೋಡಿ, ಕ್ಯೂ ಎಮ್ ಎನ್ ಇಲ್ಲಿ ಒಂದು ಜೀರೋದಿಂದ ಸ್ಮಾಲ್ ಜೀರೋ ಚಿಹ್ನೆ ಇದು ಜೀರೋ ಅಲ್ಲದು, ಸ್ಮಾಲ್ ಜೀರೋ ಚಿಹ್ನೆ ತೋರಿಸೀನಿ. ಇದಕ್ಕೆ ಈ ಕೆಳಗಿನ ಕೋನ ಏಕರೂಪ. ಕೋನ್ ಎಸ್ ಎನ್ ಬಿ ಇವೆರಡು ಜೀರೋದಿಂದ ತೋರಿಸೀನಿ, ಜೀರೋ ಚಿಹ್ನೆಯಿಂದ ತೋರಿಸೀನಿ. ಇವೆರಡು ಏನಂದ್ರೆ ಸಂಗತ ಕೋನಗಳು. ಇವೆರಡು ಸಹಿತ ಏನಿರ್ತಾವೆ, ಏಕರೂಪ ಇರ್ತಾವೆ. ಈ ರೀತಿಯಾಗಿ ಈ ಸಂಗತ ಕೋನಗಳ ಗುಣಧರ್ಮ ಏನಪ್ಪ ಅಂದರೆ, ಎರಡು ರೇಷೆಗಳು ಸಮಾಂತರ ಇದ್ದಾಗ ಒಂದು ಛೇದಿಕೆ ಛೇದಿಸ್ತಂದ್ರೆ ಅಲ್ಲಿ ಉಂಟಾಗುವ ಸಂಗತ ಕೋನಗಳು ಏಕರೂಪ ಇರುತ್ತವೆ. ಅದೇ ರೀತಿಯಾಗಿ ಇಲ್ಲಿನೂ ವ್ಯುತ್ಕ್ರಮ ಕೋನಗಳ ಗುಣಧರ್ಮ, ಪ್ರಾಪರ್ಟಿ ಆಫ್ ಅಲ್ಟರ್ನೇಟ್ ಆ್ಯಂಗಲ್ಸ್. ಏನು ವ್ಯುತ್ಕ್ರಮ ಕೋನ ಗುಣ ಅಂದರೆ, ಎರಡು ಸಮಾಂತರ ರೇಷೆಗಳಿಗೆ ಒಂದು ಛೇದಿಕೆ ಛೇದಿಸಿದಾಗ ಉಂಟಾಗುವ ವ್ಯುತ್ಕ್ರಮ ಕೋನಗಳು ಸಹಿತ ಏನಿರ್ತಾವೆ ಅಂದರೆ ಏಕರೂಪ ಇರ್ತಾವೆ. ಇಲ್ಲಿ ಆಕೃತಿಯಲ್ಲಿ ರೇಖೆ ಎ ಬಿ ಸಮಾಂತರ ರೇಖೆ ಸಿ ಡಿ ತೆಗೆದೀನಿ. ರೇಖೆ ಎ ಬಿ ಸಮಾಂತರ ರೇಖೆ ಸಿ ಡಿ. ವ್ಯುತ್ಕ್ರಮ ಕೋನಗಳು ಎರಡು ಪ್ರಕಾರದವ, ಅಂತರ ವ್ಯುತ್ಕ್ರಮ ಕೋನ, ಬಾಹ್ಯ ವ್ಯುತ್ಕ್ರಮ ಕೋನ ಅಂತೇಳಿ ಈಗಾಗಲೇ ಆಗ್ಯದ. ಅಂತರ ವ್ಯುತ್ಕ್ರಮ ಕೋನಗಳು ನೋಡ್ರಿ, ಕೋನ್ ಎ ಆರ್ ಎಸ್ ಹಿಂಗೆ ಕೆಳಗೆ ಬರ್ತದೆ. ಎ ಆರ್ ಎಸ್ ಈ ಕ್ರಾಸ್ ಇದ್ದಲ್ಲಿ ಕೋನ್ ತಯಾರಾಯಿತು. ಇದಕ್ಕೆ ವ್ಯುತ್ಕ್ರಮ ಕೋನ ಯಾವುದಪ್ಪ ಅಂದ್ರೆ ಇಚ್ಚಿಡ್ ಕ್ರಾಸ್ ಅಂದ್ರೆ ಕೋನ್ ಆರ್ ಎಸ್ ಡಿ ಇಲ್ಲಿ ಕೋನ ತಯಾರಾಯಿತು. ಈ ಕ್ರಾಸಕ್ಕೆ ಈ ಕ್ರಾಸ್ ಏನಪ್ಪ ಅಂದ್ರೆ ಇದು ವ್ಯುತ್ಕ್ರಮ ಕೋನ. ಈ ವ್ಯುತ್ಕ್ರಮ ಕೋನಗಳು ಏನಿರ್ತಾವೆ ಅಂದರೆ ಏಕರೂಪ ಇರ್ತಾವೆ. ಈ ಚಿಹ್ನೆ ಇದು ಬರೀ ನಮಗೆ ಗೊತ್ತಿಡ್ಲಾಕ ಈ ರೀತಿ ಚಿಹ್ನವನ್ನು ಮಾಡಿದ್ದೀವಿ. ಏನು ಕೋನ್ ಬಿ ಆರ್ ಎಸ್ ಇಲ್ಲಿ ಬಿ ಆರ್ ಎಸ್ ಅಂದರೆ ಇಲ್ಲಿ ಸ್ಮಾಲ್ ಒಂದು ಜೀರೋ ಮಾಡೀನಿ. ಇದಕ್ಕೆ ಏಕರೂಪ ಕೋನ್ ಆರ್ ಎಸ್ ಸಿ ನೋಡಿರಿ, ಆರ್ ಎಸ್ ಸಿ ಅಂದರೆ ಇಲ್ಲೊಂದು ಜೀರೋ ಟೈಪ್ ಮಾಡೀನಿ. ಈ ಕೋನ ಇವೆರಡು ಕೋನಗಳು ಏನಪ್ಪ ವ್ಯುತ್ಕ್ರಮ ಕೋನಗಳು. ಒಂದೇ ಚಿಹ್ನೆ ತೋರಿಸೀನಿ, ಜೀರೋ ಅಂತೇಳಿ ಒಂದೇ ಚಿಹ್ನೆ ಇದು ಚಿಹ್ನೆ ತೋರಿಸೀನಿ. ಇವೆರಡು ಏನು ವ್ಯುತ್ಕ್ರಮ ಕೋನಗಳು.
ಈ ಕ್ರಾಸ್ ವ್ಯುತ್ಕ್ರಮ ಕೋನ 002 ವ್ಯುತ್ಕ್ರಮ ಕೋನ ಇವು ಅಂತರ್ ವ್ಯುತ್ಕ್ರಮ ಕೋನಗಳು. ಅಂತರ್ ವ್ಯುತ್ಕ್ರಮ ಕೋನಗಳು ಸಹಿತ ಏನಿರ್ತಾವೆ ಅಂದರೆ ಏಕರೂಪ ಇರ್ತಾವೆ. ಇನ್ನು ಅದೇ ರೀತಿ ಬಾಹ್ಯ ವ್ಯುತ್ಕ್ರಮ ಕೋನ್ ಪಿ ಆರ್ ಬಿ ಇಲ್ಲಿ ಎರಡು ಏರಿನ ತೋರಿಸೀನಿ. ಈ ಕೋನಕ್ಕೆ ಕೋನ್ ಸಿ ಎಸ್ ಕ್ಯೂ ಈ ಕೋನ ಇಲ್ಲಿ ಎರಡು ಗಿರಿನ ತೋರಿಸೀನಿ. ಇವೆರಡು ಏನು ಬಾಹ್ಯ ವ್ಯುತ್ಕ್ರಮ ಕೋನಗಳು. ಇವೆರಡು ಸಹಿತ ಏಕರೂಪ ಇರ್ತಾವೆ. ಕೋನ್ ಪಿ ಆರ್ ಬಿ ಏಕರೂಪ ಕೋನ್ ಸಿ ಎಸ್ ಕ್ಯೂ. ಕೋನ್ ಎ ಆರ್ ಪಿ ಇಲ್ಲಿ ಬರ್ತದೆ ನೋಡಿರಿ. ಆರ್ ಒಂದೇ ಗಿರಿನ ತೋರಿಸಿ ನಿಂಗೆ, ಒಂದೇ ಗಿರಿಂದ ಕೋನ್ ತೋರಿಸೀನಿ ಇಲ್ಲಿ. ಈ ಆರ್ ಕೋನ ಇದಕ್ಕೆ ಬಾಹ್ಯ ವ್ಯುತ್ಕ್ರಮ ಕೋನ ಅಂದರೆ ಕೋನ್ ಡಿ ಎಸ್ ಕ್ಯೂ ಇದು ಬಾಹ್ಯ ವ್ಯುತ್ಕ್ರಮ ಕೋನ. ಈ ಬಾಹ್ಯ ವ್ಯುತ್ಕ್ರಮ ಕೋನಗಳು ಸಹಿತ ಏನಿರ್ತಾವೆ ಅಂದರೆ ಏಕರೂಪ ಇರ್ತಾವೆ. ಈ ರೀತಿಯಾಗಿ ಯಾವ ವೇಳೆಯಲ್ಲಿ ಎರಡು ರೇಷೆಗಳು ಸಮಾಂತರ ಇರ್ತಾವೆ ಅದಕ್ಕೊಂದು ಛೇದಿಕೆ ತೆಗೆದಾಗ ಆ ಛೇದಿಕೆ ಒಂದು ಉಂಟಾಗುವ ವ್ಯುತ್ಕ್ರಮ ಕೋನಗಳು ಸಹಿತ ಏಕರೂಪ ಇರುತ್ತವೆ. ಇನ್ನು ಅಂತರ ಕೋನಗಳ ಗುಣಧರ್ಮ. ಪ್ರಾಪರ್ಟಿ ಆಫ್ ಇಂಟೀರಿಯರ್ ಆ್ಯಂಗಲ್ಸ್. ಅಂತರ ಕೋನ ಗುಣಧರ್ಮ ಇದೇನಪ್ಪ ಅಂದ್ರೆ ಎರಡು ರೇಷೆಗಳು ಸಮಾಂತರ ಇದ್ದಾಗ ಒಂದು ಛೇದಿಕೆ ಛೇದಿಸ್ತಂದ್ರೆ ಅಲ್ಲೇನು ಅಂತರ ಕೋನಗಳು ತಯಾರಾಗ್ತಾವೆ. ಈ ಅಂತರ ಕೋನಗಳ ಬೇರೀಜು 180 ಅಂಶ ಇರ್ತದೆ. ಅಂತರ ಕೋನಗಳ ಬೇರೀಜು 180 ಅಂಶ ಇರ್ತದೆ. ಇದು ಏಕರೂಪ ಇರ್ತದೆ ಹೇಳ ಬರೋಂಗಿಲ್ಲ. ಕೆಲವೊಂದು ಸಲ ಏಕರೂಪ ಇರ್ಬೋದು, ಇರಲಿಕ್ಕಿಲ್ಲ. ಆದರೆ ಅಂತರ ಕೋನಗಳ ಏನಿರ್ತಾವೆ ಅಂದರೆ ಅವುಗಳ ಬೇರೀಜು 180 ಅಂಶ ಇರ್ತದೆ. ಎರಡು ಕೋನಗಳ ಅಳತೆಗಳ ಬೇರೀಜು 180 ಅಂಶ ಇದ್ದರೆ ಅದಕ್ಕೆ ಪೂರಕ ಕೋನಗಳು ಎನ್ನುತ್ತಾರೆ. ಅಂದರೆ ಅಂತರ ಕೋನಗಳ ಜೋಡಿಗಳು ಏನಿರ್ತವೆ ಅಂದರೆ ಪೂರಕ ಇರುತ್ತವೆ. ಪೂರಕ ಅಂದರೆ ಅವುಗಳ ಅಳತೆಗಳ ಬೇರೀಜು 180 ಅಂಶ. 180 ಅಂಶ ಇರ್ತದೆ. ಅದಕ್ಕೆ ಪೂರಕ ಕೋನಗಳು ಅಂತೇಳಿ ಕರೀತಾರೆ. ಆಕೃತಿ ನೋಡ್ರಿ. ರೇಖೆ ಎಲ್ ಎಮ್ ಸಮಾಂತರ ರೇಖೆ ಎನ್ ಡಿ ಇವೆರಡು ಸಮಾಂತರ ರೇಖೆಯನ್ನು ತೆಗ್ದೀನಿ. ಆರ್ ಎಸ್ ಇದು ಏನೈತೆ ಛೇದಿಕೆ ಅದ. ಕೋನ್ ಎಲ್ ಪಿ ಕ್ಯೂ ನೋಡಿ. ಎಲ್ ಪಿ ಕ್ಯೂ ಅಂದರೆ ಇಲ್ಲಿ ಬಂತು ಒಂದೇ ಗಿರಿನ ತೋರಿಸೀನಿ. ಎಲ್ ಪಿ ಕ್ಯೂ ಪ್ಲಸ್ ಕೋನ್ ಪಿ ಕ್ಯೂ ಎನ್ ಇಲ್ಲಿ ಇದಕ್ಕೆ ಇದು ಅಂತರ್ಕೋನ. ಇವುಗಳ ಬೇರೀಸ್ ಏನಿರ್ತದೆ ಅಂದರೆ 180 ಅಂಶ ಇರ್ತದೆ. ಕೋನ್ ಎಲ್ ಪಿ ಕ್ಯೂ ಕೋನ್ ಪಿ ಕ್ಯೂ ಎನ್ ಈಸ್ ಈಕ್ವಲ್ ಟು 180 ಅಂಶ. ಇನ್ನು ಅದೇ ರೀತಿಯಾಗಿ ಕೋನ್ ಎಮ್ ಪಿ ಕ್ಯೂ ಅಂದರೆ ಇಲ್ಲಿ ಎರಡು ಗೆರೆ ತೋರಿಸೀನಿ. ಎಮ್ ಪಿ ಕ್ಯೂ ಇಲ್ಲಿ ಕೋನ ಥರ ಆಯಿತು. ಈ ಕೋನ ಏಕರೂಪ. ಯಾವುದಪ್ಪ ಕೋನ್ ಪಿ ಕ್ಯೂ ಡಿ ಈ ಕೋನಕ್ಕೆ ಈ ಕೋನ ಆಯಿತು ಅಂತರ ಕೋನ ಆಯಿತು. ಮತ್ತು ಇವುಗಳ ಬೇರೀಸ್ ಏನಿರ್ತದೆ 180 ಅಂಶ. ಈ ರೀತಿಯಾಗಿ ಯಾವೆಲ್ಲಿ ಎರಡು ರೇಖೆಗಳು ಸಮಾಂತರ ಇರ್ತವೆ ಅದಕ್ಕೆ ಒಂದು ಛೇದಿಕೆ ಛೇದಿಸಿದಾಗ ಉಂಟಾಗುವ ಅಂತರ ಕೋನಗಳ ಬೇರೀಜು 180 ಅಂಶ ಇರ್ತದೆ. ಅಂದರೆ ಅಂತರ ಕೋನಗಳು ಏನಿರ್ತವೆ ಅಂದರೆ ಪೂರಕ ಇರುತ್ತವೆ. ಅಂತರ ಕೋನಗಳು ಜೋಡಿಗಳು ಪೂರಕ ಇರುತ್ತವೆ. ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಬಿಡಿಸಿದ ಉದಾಹರಣೆ. ಆಕೃತಿಯಲ್ಲಿ ರೇಖೆ ಎ ಬಿ ಸಮಾಂತರ ರೇಖೆ ಪಿ ಕ್ಯೂ ಹಾಗೂ ರೇಖೆ ಎಲ್ ಎಮ್ ಛೇದಿಕೆ ಇದೆ. ಮೆಜರ್ ಆಫ್ ಆ್ಯಂಗಲ್ ಎಮ್ ಎನ್ ಕ್ಯೂ ಈಸ್ ಈಕ್ವಲ್ ಟು 70 ಅಂಶ ಇದ್ದರೆ ಕೋನ್ ಎ ಓ ಎನ್ನದ ಅಳತೆ ತೆಗೆಯಿರಿ. ಆಕೃತಿಯಲ್ಲಿ ಅಂದರೆ ಆಕೃತಿ ಕೊಟ್ಟದ್ದಿರ್ತದೆ. ರೇಖೆ ಎ ಬಿ ಸಮಾಂತರ ರೇಖೆ ಪಿ ಕ್ಯೂ. ಎ ಬಿಗೆ ಪಿ ಕ್ಯೂ ಇಲ್ಲಿ ಸಮಾಂತರ ಅದ. ಹಾಗೂ ರೇಖೆ ಎಲ್ ಎಮ್ ಛೇದಿಕೆ ಇದೆ ನೋಡಿರಿ. ಎಲ್ ಎಮ್ ಇದೇನೈತಿ ಛೇದಿಕೆ ಇದೆ. ಮೆಜರ್ ಆಫ್ ಆ್ಯಂಗಲ್ ಅಂದರೆ ಕೋನ್ ಎಮ್ ಎನ್ ಕ್ಯೂದ ಅಳತೆ ಈಸ್ ಈಕ್ವಲ್ ಟು 70 ಅಂಶ. ಇಲ್ಲಿ ನೋಡಿರಿ ಎಮ್ ಎನ್ ಕ್ಯೂ ಹೆಂಗೆ ಬರ್ತದೆ. ಎಮ್ ಎನ್ ಕ್ಯೂ ಇಲ್ಲಿ 70 ಅಂಶ ತೋರಿಸೋದು ಇದ್ದರೆ ಕೋನ್ ಎ ಓ ಎನ್ನದ ಅಳತೆ ತೆಗೆಯಿರಿ ಅಂದಾನೆ. ಎ ಓ ಎನ್ ಅಂದರೆ ಇಲ್ಲಿ ಬರ್ತದೆ. ಈ ಕೋನದ ಅಳತೆಯನ್ನು ತೆಗೆಯಿರಿ ಅಂದರೆ ಇಲ್ಲಿ ನೋಡ್ರಿ. ಕೋನ್ ಎಮ್ ಎನ್ ಕ್ಯೂ ಅಂದರೆ ಇಲ್ಲಿ 70 ಅಂಶಕ್ಕೆ ಇಲ್ಲಿ ಈ ಕಡೆ ಸೈಡ್ದ ಕೋನ ಏನಾಗ್ತಂದ್ರೆ ವಿರುದ್ಧ ಕೋನ ಆಗ್ತದೆ. 70 ಅಂಶಕ್ಕೆ ಈ ಕಡೆ ಸೈಡ್ದ ಕೋನ ಏನಾಗ್ತದೆ ವಿರುದ್ಧ ಕೋನ ಆಗ್ತದೆ. ಈ ಕೋನ
ನೋಡಿರಿ, ಕೋನ್ ಎಮ್ ಎನ್ ಕ್ಯೂ ಈಸ್ ಈಕ್ವಲ್ ಟು ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ. ಓ ಎನ್ ಪಿ ಇಲ್ಲಿ ತಯಾರಾಗ್ತದೆ. ಓ ಎನ್ ಪಿ ಅಂದರೆ ಇಲ್ಲಿ ತಯಾರಾಗ್ತದೆ. ಈ 70 ಅಂಶಕ್ಕೆ ಈ ಕೋನ ಏನಾಯಿತು, ವಿರುದ್ಧ ಕೋನ ಆಯಿತು. 70 ಅಂಶಕ್ಕೆ ಈ ಕೋನ ಓ ಎನ್ ಪಿ ಏನೈತಿ, ಈ ಕೋನ ಈ 70 ಅಂಶ ಕೋನಕ್ಕೆ ವಿರುದ್ಧ ಕೋನ ಆಯಿತು. ವಿರುದ್ಧ ಕೋನಗಳು ಏನಿರ್ತವೆ ಅಂದರೆ ಏಕರೂಪ ಇರ್ತಾವೆ. ಹಿಂಗೆ ಕ್ರಾಸ್ ಇದ್ದಲ್ಲಿ ವಿರುದ್ಧ ಕೋನ ತಯಾರಾಗ್ತಿರ್ತವೆ. ಈ ವಿರುದ್ಧ ಕೋನಗಳು ಏನಾಯಿತು, ಏಕರೂಪ ಇರ್ತವೆ. ಅಂದಕ್ರೆ ಕೋನ್ ಎಮ್ ಎನ್ ಕ್ಯೂ ಎಷ್ಟದ ಅಷ್ಟೇ ಕೋನ್ ಓ ಎನ್ ಪಿ ಆಯಿತು. ಅಂದರೆ ಎಮ್ ಎನ್ ಕ್ಯೂ ಎಷ್ಟದ 70 ಅಂಶದ ಅಷ್ಟೇ ಯಾವುದಾಯಿತು, ಓ ಎನ್ ಪಿ ಆಯಿತು. ಈಸ್ ಈಕ್ವಲ್ ಟು 70 ಅಂಶ, 2/70 ಅಂಶ. ಯಾಕಂದರೆ ವಿರುದ್ಧ ಕೋನಗಳು ಸಹಿತ ಏಕರೂಪ ಇರ್ತಾವೆ. ಇನ್ನು ಕೋನ್ ಎ ಓ ಎನ್ ಅಂದರೆ ಇಲ್ಲಿ ಏನು ಕೋನ ತಯಾರಿ ಓ ಎ ಓ ಎನ್ ಅಧಿಕ್ ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ. ಓ ಎನ್ ಪಿ ಇಲ್ಲಿ ಇವೆರಡು ಒಂದೊಂದು ಗೆರೆ ತೋರಿಸಿಲ್ಲ. ಇವೆರಡು ಏನದ ಅಂದರೆ ಅಂತರ ಕೋನಗಳದವು. ಅಂತರ ಕೋನಗಳು ಏನಿರ್ತಾವೆ ಚೆನ್ನಾಗಿ ಗುಣಧರ್ಮ ಆಗಿದೆ ನಿಮಗೆ, ಪೂರೈಕೆ ಇರ್ತವೆ ಅಂದರೆ 180 ಅಂಶ ಇರ್ತಾವೆ. ಅವುಗಳು ಬೇರೀಸು. ಅದಕ್ಕೆ ಕೋನ್ ಎ ಓ ಎನ್ ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ ಪ್ಲಸ್ ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ ಈಸ್ ಈಕ್ವಲ್ ಟು 180 ಅಂಶ. ಯಾಕಂದರೆ ಅಂತರ ಕೋನಗಳ ಬೇರೀಸು 180 ಅಂಶ ಇರ್ತದೆ. ಇವೆರಡು ಅಂತರ ಕೋನಗಳು. ದೇರ್ ಫೋರ್ ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ನದ ಅಳತೆನೇ ತೆಗಿಯಂತಾನೆ. ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ ಅಂದರೆ ಎ ಓ ಎನ್ ಈ ಓದು ಈಸ್ ಈಕ್ವಲ್ ಟು 180 ಅಂಶ ಈಸ್ ಈಕ್ವಲ್ ಟು ಈ ಬದಿಗಿನೇ ಅದು 180 ಅಂಶ ಹಾಗೆ ಇಡ್ತೀನಿ, ಮೈನಸ್ ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ. ಇಲ್ಲಿ ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ ಈಸ್ ಈಕ್ವಲ್ ಟು ಎಡಬದಿ ಅದು, ಇದು ಪ್ಲಸ್ ಅದು. ಇದನ್ನು ಈಸ್ ಈಕ್ವಲ್ ಟು ಬಲಬದಿ ತರ್ತೀನಿ, ಮೈನಸ್ ಆಗ್ತದೆ. ಮೈನಸ್ ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ ಈಸ್ ಈಕ್ವಲ್ ಟು 180 ಅಂಶ ಮೈನಸ್ ಮೆಜರ್ ಆಫ್ ಆ್ಯಂಗಲ್ ಓ ಎನ್ ಪಿ ಎಟ್ಟದ 70 ಅಂಶ. ಹೆಂಗೆ 70 ಅಂಶ ಎಮ್ ಎನ್ ಕ್ಯೂ ಕೊಟ್ಟಾನ, ಅದರ ಅಳತೆ ಮತ್ತು ಇದು ಅಳತೆ ಎರಡು ಅಷ್ಟೇ ಅದ. ಯಾಕಂದರೆ ವಿರುದ್ಧ ಕೋನ ಅದಾವೆ, ಅದಕ್ಕೆ ಇದು 70 ಅಂಶ ಆಯಿತು. 180 ಅಂಶ ಒಳಗೆ 70 ಅಂಶ ಅಂದರೆ 110 ಅಂಶ. ಈ ರೀತಿಯಾಗಿ ನಾವು ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ನವನ್ನು ತೆಗೆಯೋದು. ಅಥವಾ ಇದನ್ನೇ ಎರಡನೇ ಪದ್ಧತಿಯಿಂದ ಮೆಜರ್ ಆಫ್ ಆ್ಯಂಗಲ್ ಎಮ್ ಎನ್ ಕ್ಯೂ 70 ಅಂಶ ಕೊಟ್ಟನವ, ಎಮ್ ಎನ್ ಕ್ಯೂ 70 ಅಂಶ. ಮೆಜರ್ ಆಫ್ ಆ್ಯಂಗಲ್ ಎನ್ ಓ ಬಿ ಈಸ್ ಈಕ್ವಲ್ ಟು 70 ಅಂಶ. ಎಮ್ ಎನ್ ಕ್ಯೂ ಅಂದರೆ ಇಲ್ಲಿ ಎಮ್ ಎನ್ ಕ್ಯೂಕ್ಕೆ ಎನ್ ಓ ಬಿ ಇಲ್ಲಿ ಬರ್ತದೆ ನೋಡಿ. ಎಮ್ ಎನ್ ಕ್ಯೂ ಅಂದರೆ ಇಲ್ಲಿ ಹೊರಗೆ ಬತ್ತು, ಇಲ್ಲಿ ಹೊರಗೆ ಬತ್ತು. ಇದಕ್ಕೆ ಯಾವುದು ಎನ್ ಓ ಬಿ ಅಂದರೆ ಇಲ್ಲಿ ಬತ್ತು. ಇಲ್ಲಿ ಇದಕ್ಕೆ ಏನಂದರೆ ಸಂಗತ ಕೋನಗಳದಾವು. ಇವೇನದಾವು ಸಂಗತ ಕೋನಗಳು. ಸಂಗತ ಕೋನಗಳ ಅಳತೆ ಸಮಾನ ಇರ್ತದೆ, ಏಕರೂಪ ಇರ್ತದೆ. ಅಂದಾಕ್ರೆ ಎನ್ ಓ ಬಿನೂ ಸಹಿತ ಏನಾಯಿತು 70 ಅಂಶ ಆಯಿತು. ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ ಅಧಿಕ್ ಮೆಜರ್ ಆಫ್ ಆ್ಯಂಗಲ್ ಎನ್ ಓ ಬಿ ಈಸ್ ಈಕ್ವಲ್ ಟು 180 ಅಂಶ. ಇಲ್ಲಿ ನೋಡಿರಿ, ಎ ಓ ಎನ್ ಅಂದರೆ ಇದು, ಇದಕ್ಕೆ ಮತ್ತು ಯಾವುದು ಎನ್ ಓ ಬಿ ನೋಡಿರಿ, ಎನ್ ಓ ಬಿ ಇಲ್ಲೇ ತಯಾರಾಯಿತು. ಎನ್ ಓ ಬಿ ಅಂದರೆ ಇಲ್ಲಿ, ಎ ಓ ಎನ್ ಇಲ್ಲಿ ಎಲ್ಲ ಎರಡು ಮಗ್ಲಾಯ್ತು. ಈ ರೀತಿ ಮಗ್ಲಕ್ಕೆ ತಯಾರಾಗ್ತಿತ್ತು ಅಂದರೆ ಇವುಗಳಿಗೆ ರೇಷೆಯ ಜೋಡಿ ಕೋನಗಳು ಅಂತ ಕರೀತಾರೆ. ರೇಷೆಯ ಜೋಡಿ ಕೋನ, ಹಿಂಗೊಂದು ರೇಷೆ ಅದ, ಹಿಂಗೊಂದು ರೇಷೆ ಅದ. ಇಲ್ಲಿ ಮಗ್ಲಕ್ಕೆ ಇದಕ್ಕೆ ಇದು ತಯಾರಾಗ್ತಿತ್ತು ಅಂದರೆ ಇದಕ್ಕೆ ರೇಷೆಯ ಜೋಡಿ ಕೋನ ಅಂತಾರೆ. ಇಲ್ಲಿ ಮ್ಯಾಗೂ ಸಹಿತ ಇದಕ್ಕೆ ಇದು ರೇಷೆಯ ಜೋಡಿ ಕೋನ. ಈ ರೀತಿಯಾಗಿ ರೇಷೆಯ ಜೋಡಿ ಕೋನ. ಇವೆರಡು ರೇಷೆಯ ಜೋಡಿ ಕೋನ. ರೇಷೆಯ ಜೋಡಿ ಕೋನಗಳು ಸಹಿತ ಏನಿರ್ತಾವೆ ಅಂದರೆ 180 ಅಂಶ ಇರ್ತಾವೆ. ಅಂದರೆ ಅವು ಸಹಿತ ಪೂರೈಕಿರ್ತಾವೆ. ಅದಕ್ಕೆ ಈಸ್ ಈಕ್ವಲ್ ಟು 180 ಅಂಶನೇ ಇವು ರೇಷೆಯ ಜೋಡಿ ಕೋನಗಳು ಇರುವುದರಿಂದ 180 ಅಂಶ ಇದು. ಇನ್ ದೇರ್ ಫೋರ್ ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ ಅದಕ್ಕೆ 70 ಅಂಶ. ಎನ್ ಓ ಬಿ ಏನಾಯಿತು, ಎನ್ ಓ ಬಿದು 70 ಅಂಶ ಆಯಿತು. ಯಾಕಂದರೆ ಇದಕ್ಕಿದು ಸಂಗತ ಕೋನಗಳು ತಿಳಿಯನಿಲ್ಲ, ಸಂಗತ ಕೋನಗಳು ಅಂದಾಗ 70 ಅಂಶ ಆಯಿತು. 70 ಅಂಶ ಈಸ್ ಈಕ್ವಲ್ ಟು 180 ಅಂಶ. ದೇರ್ ಫೋರ್ ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ ಈಸ್ ಈಕ್ವಲ್ ಟು 180 ಅಂಶ. ಇದು 70 ಅಂಶ ಪ್ಲಸ್ ಅದು ಈ ಮೈನಸ್ ಆಯಿತು, ಮೈನಸ್ 70 ಅಂಶ. ದೇರ್ ಫೋರ್ ಮೆಜರ್ ಆಫ್ ಆ್ಯಂಗಲ್ ಎ ಓ ಎನ್ ಈಸ್ ಈಕ್ವಲ್ ಟು 110 ಅಂಶ. ಈ ರೀತಿಯಾಗಿ ಇದನ್ನು ತೆಗೆದು ಆಮೇಲೆ ಎರಡನೇ ಹಾಕ್ಕೊಡ್ತೀವಿ ನೋಡ್ರಿ. ರೇಖೆ ಎಮ್ ಸಮಾಂತರ ರೇಖೆ ಎನ್, ಇವೆರಡು ರೇಖೆಗಳು ಏನದವು ಸಮಾಂತರ ಅದಾವೆ. ರೇಖೆ ಎಮ್ ಮತ್ತು ಎನ್ ಇವೆರಡು ರೇಖೆಗಳು ಸಮಾಂತರದವು. ರೇಖೆ ಎಲ್ ಇದು ಛೇದಿಕೆ ಇದೆ, ಇದು ರೇಖೆ ಎಲ್ ಇದು ಛೇದಿಕೆ ಇದೆ.
ಮೆಜರ್ ಆಫ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 15 ಅಂಶ ಬಿ ಇಲ್ಲೇ ನೋಡಿರಿ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 15 ಅಂಶ ಮತ್ತು ಮೆಜರ್ ಆಫ್ ಆ್ಯಂಗಲ್ ಇ ಈಸ್ ಈಕ್ವಲ್ ಟು 2x ಪ್ಲಸ್ 15 ಅಂಶ ಇ ಇಲ್ಲೇ ಇದು ಬಿ ಇದು ಇ ಇದರ ಅಳತೆ 2x ಪ್ಲಸ್ 15 ಅಂಶ ಇದ್ದರೆ ಎಕ್ಸದ ಬೆಲೆ ತೆಗೆಯಿರಿ. ಇಲ್ಲಿ ಏನು ಎಕ್ಸ್ ಬಂದವಲ್ಲ ಈ ಎಕ್ಸದ ಬೆಲೆಯನ್ನು ತೆಗೆಯೋದು ನೋಡ್ರಿ ಹೆಂಗೆ ತೆಗೆದು ಕೋನ್ ಬಿ ಏಕೃಪ್ ಕೋನ್ ಎಫ್ ಈ ಕೋನ್ ಬಿ ಈ ಏಕೃಪ್ ಕೋನ್ ಎಫ್ ಯಾಕಂದ್ರೆ ಈ ಬಿ ಕೋನಕ್ಕೆ ಎಫ್ ಕೋನ್ ಏನಾಗ್ತದೆ ಸಂಗತ ಕೋನ ಆಗ್ತದೆ ರೇಷೆಯ ಮೇಲ್ಬದಿ ಅದ ನೋಡ್ರಿ ಕೋನ್ ಬಿ ಇಲ್ಲಿ ರೇಷೆಯ ಮೇಲ್ಬದಿ ಇಲ್ಲಿ ಎಫ್ ಕೋನ್ ಬಿಕ್ಕೆ ಕೋನ್ ಎಫ್ ಏನಾಯಿತು ಸಂಗತ ಕೋನ ಅಳತೆ ಏಕರೂಪ ಇರ್ತದೆ ಅದಕ್ಕೆ ಏಕರೂಪ ಚಿಹ್ನೆ ಇದೆ ಕೋನ್ ಬಿ ಏಕರೂಪ ಕೋನ್ ಎಫ್ ಇದು ಏಕರೂಪ ಚಿಹ್ನೆ. ದೇರ್ಫೋರ್ ಮೆಜರ್ ಆಫ್ ಆ್ಯಂಗಲ್ ಕೋನ್ ಬಿ ಈಸ್ ಈಕ್ವಲ್ ಟು ಮೆಜರ್ ಆಫ್ ಆ್ಯಂಗಲ್ ಕೋನ್ ಎಫ್ ಅಂದರೆ ಬಿದ ಅಳತೆ ಅಷ್ಟೇ ಎಫ್ದ ಅಳತೆ ಆಯಿತು ಎಷ್ಟು ಅಂದರೆ ಅದರ ಅಳತೆ ಎಕ್ಸ್ ಪ್ಲಸ್ 15 ಅಂಶ ಇಲ್ಲಿ ಕೊಟ್ಟಾನೆ ಎಕ್ಸ್ ಪ್ಲಸ್ 15 ಅಂಶ ಬಿದ ಅಳತೆ ಎಷ್ಟು ಅದು ಅಷ್ಟೇ ಎಫ್ದ ಅಳತೆ ಆಯಿತು ಅದು ಎಷ್ಟು ಅಂದರೆ ಎಕ್ಸ್ ಪ್ಲಸ್ 15 ಅಂಶ. ಏನು ಮೆಜರ್ ಆಫ್ ಆ್ಯಂಗಲ್ ಎಫ್ ಪ್ಲಸ್ ಮೆಜರ್ ಆಫ್ ಆ್ಯಂಗಲ್ ಇ ಮೆಜರ್ ಆಫ್ ಆ್ಯಂಗಲ್ ಎಫ್ ಅಂದರೆ ಇದು ಮತ್ತು ಮೆಜರ್ ಆಫ್ ಆ್ಯಂಗಲ್ ಇ ಅಂದರೆ ಇದು ಇ ಈಸ್ ಈಕ್ವಲ್ ಟು 180 ಅಂಶ ಯಾಕಂದ್ರೆ ಇವು ರೇಷೆಯ ಜೋಡಿಕೊಂಡು ಏನಿರ್ತಾವೆ ಪೂರೈಕೆ ಇರ್ತಾವೆ ಇಲ್ಲಿ ಹಿಂಗೆ ತಯಾರಾಗ್ಯದ ಇದೊಂದು ರೇಷೆ ಹಿಂಗೆ ಗಿರಿ ಬಂದದ ಇಲ್ಲಿ ಇದೊಂದು ರೇಷೆ ಈ ರೀತಿಯ ಗಿರಿ ಬಂದದ ಈ ಗಿರಿ ಬಂದಂದ್ರೆ ಇದಕ್ಕೆ ಇದು ಏನಂದ್ರೆ ರೇಷೆಯ ಜೋಡಿಕೋನ ಆ ರೀತಿಯಾಗಿ ಇಲ್ಲಿ ಇದಕ್ಕೆ ಇದು ರೇಷೆಯ ಜೋಡಿಕೋನ ಆಯಿತು ಎಫ್ಕ್ಕೆ ಇವುಗಳು ಸಹಿತ 180 ಅಂಶ ಇರ್ತವೆ ಇವುಗಳು ಬೇರೀಸು ರೇಷೆಯ ಜೋಡಿಕೋನ ಬೇರೀಸು 180 ಅಂಶ ಇರ್ತದೆ. ಸಮೀಕರಣದ ಬೆಲೆ ತುಂಬಲಾಗಿ ಇದ್ರಾಗ ಬೆಲೆಯನ್ನು ತುಂಬ್ತೀನಿ ಕೋನ್ ಬಿ ಅಂದ್ರೆ ಕೋನ್ ಎಫ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 15 ಅಂಶ ಅದಕ್ಕೆ ಇಲ್ಲಿ ಕೋನ್ ಎಫ್ ಜಗತ್ನಾಗ ಎಕ್ಸ್ ಪ್ಲಸ್ 15 ಅಂಶ ಬರ್ನಿ ಪ್ಲಸ್ ಮೆಜರ್ ಆಫ್ ಆ್ಯಂಗಲ್ ಇದು ಕೊಟ್ಟಾನ 2x ಪ್ಲಸ್ 15 ಅಂಶ 2x ಪ್ಲಸ್ 15 ಅಂಶ ಬರ್ನಿ ಹೌದು ಈಸ್ ಈಕ್ವಲ್ ಟು 180 ಅಂಶ ಇದ್ರಾಗೆ ಬೆಲೆ ತುಂಬಿನಿ ಎಫ್ ಜಾಗತ್ನಾಗ ಎಫ್ ಬೆಲೆ ಈ ಜಾಗತ್ನಾಗ ಇದ ಬೆಲೆ 180 ಅಂಶ. ಇನ್ನು ಈ ಚಲಗಳು ಏನದಾವು ಎಕ್ಸ್ ಚಲಗಳೇನು ಬಂದವಲ್ಲ ಇವುಗಳ ಬೇರೀಸ್ ಮಾಡೋದು 2xದಾಗ 1x ಕೂಡ್ತಂದ್ರೆ 3x ಇನ್ನು 15ರಾಗ 15 ಕೂಡ್ತಂದ್ರೆ 30 ಅದಕ್ಕೆ ದೇರ್ಫೋರ್ 3x ಪ್ಲಸ್ 30 ಅಂಶ ಈಸ್ ಈಕ್ವಲ್ ಟು 180 ಅಂಶ. ದೇರ್ಫೋರ್ 3x ಈಸ್ ಈಕ್ವಲ್ ಟು 180 ಅಂಶಕ್ಕೆ 180 ಅಂಶ ಇದು ಪ್ಲಸ್ 30 ಅಂಶ ಈ ಕಡೆ ಬರ್ನ ಮೈನಸ್ 30 ಅಂಶ ಆಗ್ತದೆ 3x ಈ ಬದಿಗೆ ಅದು ಹಾಗೆ ಇಟ್ಟೀನಿ 180 ಅಂಶ ಮೈನಸ್ 30 ಅಂಶ. Therefore 3x is equal to 150 ಅಂಶ. Therefore x is equal to 150 ಅಂಶ ಅಪಾನ್ 3 ಇದಕ್ಕೆ ಇದು ಗುಂಡೆ ಇದಕ್ಕೆ ಭಾಗಲಿ ಆಯ್ತು. Therefore x is equal to 50 ಅಂಶ 50 ಅಂಶ ಹಂಗೆ ಛೇದ ಹೊಡಿದು 3 1 3 3 5 15 ಮುಂದೆ ಶೂನ್ಯಕ್ಕೆ 50 ಅಂಶ ಈ ರೀತಿಯಾಗಿ ಎಕ್ಸದ ಬೆಲೆಯನ್ನು ತೆಗೆಯೋದು. ಉದಾಹರಣೆ ಸಂಗ್ರಹ 2.2 ಒಂದು ಉದಾಹರಣೆಯನ್ನು ನಿಮಗನ ಬಿಡಿಸ್ತೀನಿ ಏನು ನೋಡಿ ಆಕೃತಿಯಲ್ಲಿ ರೇಖೆ ಪಿ ಸಮಾಂತರ ರೇಖೆ ಕ್ಯೂ ಇದೆ ರೇಖೆ ಟಿ ಹಾಗೂ ರೇಖೆ ಎಸ್ ಛೇದಿಕೆಗಳಾಗಿವೆ ಕೋನ್ ಎಕ್ಸ್ ಹಾಗೂ ಕೋನ್ ವಾಯ್ದ ಬೆಲೆ ತೆಗೆಯಿರಿ ಅಂದಾನೆ. ಈ ಆಕೃತಿ ಒಳಗೆ ರೇಖೆ ಪಿ ಸಮಾಂತರ ರೇಖೆ ಕ್ಯೂ ಪಿಗೆ ಕ್ಯೂ ಸಮಾಂತರದ ಟಿ ಹಾಗೂ ರೇಖೆ ಎಸ್ ಛೇದಿಕೆಗಳಾಗಿವೆ ಟಿ ಇದು ಮತ್ತು ಎಸ್ ಇವೆರಡು ಏನದಂದ್ರೆ ರೇಷೆ ಟಿ ಮತ್ತು ಎಸ್ ಎರಡು ಛೇದಿಕೆ ಅದಾವೆ. ಕೋನ್ ಎಕ್ಸ್ ಇಲ್ಲದ ಎಕ್ಸ್ ಹಾಗೂ ಕೋನ್ ವಾಯ್ ಇಲ್ಲಿ ಅದ ಇವುಗಳ ಅಳತೆಯನ್ನು ತೆಗೀರಿ ಅಂದಾನೆ. ಆಕೃತಿ ನೋಡ್ರಿ ನೀವು ಪುಸ್ತಕ ತೆಗೀರಿ ಪುಸ್ತಕದಾಗ ಉದಾಹರಣೆ ಸಂಗ್ರಹ 2.2 ಮೂರನೇದು ಆಕೃತಿ ಇಲ್ಲಿ ನೋಡ್ರಿ ಉತ್ತರ ತೆಗಿಯಕ್ಕೆ ಬಿಡಿಸಾಕೋ ಸಹಿತ ಹೊಳ್ಳ ಆಕೃತಿ ತೆಗಿಬೇಕಾಗ್ತದೆ. ಅದಕ್ಕೆ ರೇಖೆ ಪಿ ಸಮಾಂತರ ರೇಖೆ ಕ್ಯೂ ಟಿ ಇದು ಛೇದಿಕೆ ಇದೆ ಪೈಲ ಟಿ ತೋತೀನಿ ಟಿ ಇದು ಏನೈತಿ ಛೇದಿಕೆ ಇದೆ. ಆದ ನಂತರ ಇಲ್ಲಿ 40 ಅಂಶ ಈಸ್ ಈಕ್ವಲ್ ಟು ಕೋನ್ ಎ ಅಥವಾ ಕೋನ್ ಎ ಈಸ್ ಈಕ್ವಲ್ ಟು 40 ಅಂಶ ಐತೀನಿ ಕೋನ್ ಎ ಈಸ್ ಈಕ್ವಲ್ ಟು 40 ಅಂಶ ಅಂದಾಕ್ರೆ ನಾವು ಉತ್ತರ ಬರೆಯಾಕ್ರೆ ಇಲ್ಲಿ ಈ ಒಂದು ಈ ಕೋನದ ಅಳತೆಗೆ ಒಂದು ಹೆಸರು ಇಡೋದು ಇದು ಎ ಕೋನ್ ಹೌದು ಉತ್ತರದಾಗ ಕೋನ್ ಎ ಈಸ್ ಈಕ್ವಲ್ ಟು 40 ಅಂಶ ಯಾಕಂದ್ರೆ ಸಂಗತ ಕೋನಗಳು ಈ 40 ಅಂಶಕ್ಕೆ ಈ ಕೋನ್ ಎ ಏನಾಗ್ತದೆ ಸಂಗತ ಕೋನ ಆಗ್ತದೆ ಸಂಗತ ಕೋನಗಳು ಏಕರೂಪ ಇರ್ತಾವೆ ಅದಕ್ಕೆ ಎ ಅಂದರೆ ಕೋನ್ ಎ ಈಸ್ ಈಕ್ವಲ್ ಟು 40 ಅಂಶ ಸಂಗತ ಕೋನಗಳು. ಇನ್ನು ಕೋನ್ ಎಕ್ಕೆ ಕೋನ್ ಎಕ್ಸ್ ಏನಾಗ್ತಂದ್ರೆ ರೇಷೆ ಜೋಡಿ ಕೋನ ಆಗ್ತದೆ ಈ ರೀತಿಯಾಗಿ ಬಂದಾಕ್ರು ರೇಷೆ ಜೋಡಿಕೋನ ಹಿಂಗೆರಿ ಇದ್ದಾಕ್ರೆ ಇಲ್ಲಿಕ್ಕೆ ಇದು ರೇಷೆ ಜೋಡಿಕೋನ ಹಂಗೆ ಇಲ್ಲಿ ಅದ ಹಿಂಗೆರಿ ಅದ ಇದಕ್ಕೆ ಇದು ರೇಷೆ ಜೋಡಿಕೋನ ಮ್ಯಾಗಿರಲಿ ಕೆಳಗಿರಲಿ ಎಲ್ಲ ಕಡೆ. ಕೋನ್ ಎ ಪ್ಲಸ್ ಕೋನ್ ಎಕ್ಸ್ ಈಸ್ ಈಕ್ವಲ್ ಟು 180 ಅಂಶ ಅಂದರೆ ರೇಷೆ ಜೋಡಿ ಕೋನಗಳು ಏನಿರ್ತಾವೆ ಪೂರಕ್ಕಿರ್ತಾವೆ 180 ಅಂಶ ಆಯಿತು. ದೇರ್ಫೋರ್ ಕೋನ್ ಎದ ಅಳತೆ
40 ಅಂಶ. ಯಾಕಂದರೆ ಕೋನ್ ಎ ಈಜ್ವಲ್ 40 ಅಂಶ, ಯಾಕಂದ್ರೆ ಸಂಗತ ಕೋನಗಳು ಏಕರೂಪ ಇರ್ತಾವೆ. 40 ಅಂಶ ಅದಕ್ಕೆ ಕೋನ್ ಎಕ್ಸ್ ಈಜ್ವಲ್ ಟು 180 ಅಂಶ. ಇದಕ್ಕೆ ಹಾಗೆ ಇಟ್ನಿ, ಕೋನ್ ಎಕ್ಸ್ ಈಜ್ವಲ್ ಟು 180 ಅಂಶ. ದೇಫ ಕೋನ್ ಎಕ್ಸ್ ಈಜ್ವಲ್ ಟು 180 ಈಜ್ವಲ್ ಟು ಈ ಬದಿಗದ ಹಾಗೆ ಇಟ್ನಿ. ಇಲ್ಲಿ ಏನದ ಪ್ಲಸ್ 40 ಅಂಶದ ಈ ಕಡೆ ಬರೋಣ ಮೈನಸ್ 40 ಅಂಶ ಆಯಿತು. 180 ಅಂಶ ಮೈನಸ್ 40 ಅಂಶ. ದೇಫ ಕೋನ್ ಎಕ್ಸ್ ಈಜ್ವಲ್ ಟು 180 ಒಳಗೆ 40 ಕದ್ರೆ 140 ಅಂಶ. ಎಕ್ಸ್ ಬೆಲೆ ನಮಗೆ ಬಂತು. ಅದೇ ರೀತಿಯಾಗಿ ರೇಖೆ ಪಿ ಸಮಾಂತರ ರೇಖೆ ಕ್ಯೂ. ಈ ಪಿ ರೇಖೆಗೆ ಕ್ಯೂ ರೇಖೆ ಏನದ ಸಮಾಂತರ ರೇಖೆ ಅದ, ಹೌದು. ಇಲ್ಲಿ ಎಸ್ ಛೇದಿಕೆ ಆಗಿದೆ, ಇಲ್ಲಿ ಟಿ ಛೇದಿಕೆ ತೊಗೊಂಡೆವು, ಇನ್ನು ಎಸ್ ಛೇದಿಕೆ ತೊಳೆದು 70 ಅಂಶ ಈಜ್ವಲ್ ಟು ಕೋನ್ ಬಿ. ಕೋನ್ ಬಿ ಈಜ್ವಲ್ ಟು 70 ಅಂಶ. ಇದು 70 ಅಂಶ ಅದಲ್ಲ, ಇಲ್ಲಿ ಏನು ಮಾಡ್ತೀನಿ ಬಿ ಮಾಡ್ತೀನಿ, ಇಲ್ಲಿ ಬಿ ಮಾಡ್ತೀನಿ. ಈ ಕೋನದ ಅಳತೆ ಬಿ ಐತೀನಿ. ಉತ್ತರ ಬರೆಯೋಕ್ರೆ ಈ ರೀತಿಯಾಗಿ ನಾವು ಕೋನದ ಹೆಸರನ್ನು ನಾವೇ ಕೊಡೋದು. ಇವೆರಡು 70 ಅಂಶ ಈಜ್ವಲ್ ಟು ಕೋನ್ ಬಿ, ವಿರುದ್ಧ ಕೋನಗಳು. ದೇರ್ಫೋರ್ ಕೋನ್ ಬಿ ಪ್ಲಸ್ ಕೋನ್ ವಾಯ್, ಕೋನ್ ಬಿ ಪ್ಲಸ್ ಕೋನ್ ವಾಯ್ ಈಜ್ವಲ್ ಟು 180 ಅಂಶ. ಇಲ್ಲಿ ಯಾವುದು ಕೋನ್ ಬಿ ಪ್ಲಸ್ ಕೋನ್ ವಾಯ್, ಇವೆರಡು ಏನದು ಅಂತರ ಕೋನಗಳದಾವೆ. ಅಂತರ ಕೋನಗಳು ಸಹಿತ ಪೂರೈಕೆ ಇರ್ತವೆ, ಅಂದರೆ ಅವುಗಳ ಬೇರೀಸು 180 ಅಂಶ ಇರ್ತದೆ. ಅದಕ್ಕೆ 180 ಅಂಶ. ಇಲ್ಲಿ ಕೋನ್ ಬಿ ಈಜ್ವಲ್ ಟು 70 ಅಂಶ ಯಾಕೆ ಬಂದು ಎರಡು ವಿರುದ್ಧ ಕೋನಗಳು, ವಿರುದ್ಧ ಕೋನಗಳು ಏಕರೂಪ ಇರ್ತಾವೆ, ಅದಕ್ಕೆ ಇಲ್ಲಿ ಬಿದು 70 ಅಂಶ ಬತ್ತು. ಇನ್ನು ಇದು ಅಂತರ ಕೋನದ 180 ಅಂಶ ಆಯಿತು. ಕೋನ್ ಬಿ ಅಳತೆ 70 ಅಂಶ ಬರ್ದ್ನಿ, ಪ್ಲಸ್ ಕೋನ್ ವಾಯ್ ಹಾಗೆ ಇಟ್ನಿ ಈಜ್ವಲ್ ಟು 180 ಅಂಶ. ದೇರ್ಫೋರ್ ಕೋನ್ ವಾಯ್ ಈಜ್ವಲ್ ಟು 180 ಅಂಶ ಈಜ್ವಲ್ ಟು ಈ ಬದಿಗದ ಹಾಗೆ ಇಡ್ತೀನಿ. ಇದು ಪ್ಲಸ್ 70 ಅಂಶ ಈ ಕಡೆ ಬರೋಣ ಮೈನಸ್ 70 ಅಂಶ ಆಯಿತು. ದೇರ್ಫೋರ್ ಕೋನ್ ವಾಯ್ ಈಜ್ವಲ್ ಟು 110 ಅಂಶ. 180 70 ಅಂದರೆ 110 ಅಂಶ. ಇನ್ನು ಕೊಟ್ಟ ರೇಖೆಗೆ ಸಮಾಂತರ ರೇಖೆಯನ್ನು ತೆಗೆಯುವುದು. ಕೊಟ್ಟ ರೇಖೆಯ ಹೊರಗಿನ ಬಿಂದುವಿಂದ ಕಾಟ್ಕೋನ ತ್ರಿಕೋನ ಪಟ್ಟಿ ಸಹಾಯದಿಂದ ಸಮಾಂತರ ರೇಖೆಯನ್ನು ತೆಗೆಯುವುದು. ಏನು ಮಾಡೋದು, ಒಂದು ರೇಖೆಯನ್ನು ತೆಗೆದು ಇಲ್ಲಿ ಏನು ಮಾಡ್ತೀನಿ, ಒಂದು ರೇಖೆ ತೆಗಿತೀನಿ. ಈ ರೀತಿಯಾಗಿ ಒಂದು ರೇಖೆಯನ್ನು ತೆಗೆದು ಇದು ಕೊಟ್ಟ ರೇಖೆಗೆ ಹೊರಗಿನ ಬಿಂದುವಿನಿಂದ ಇಲ್ಲೊಂದು ಬಿಂದು ತೋರಿಸ್ತೀನಿ. ಇಲ್ಲೊಂದು ಬಿಂದು ಹೊರಗಿನ ಬಾಜು, ಮೇಲು ಬದಿನೂ ತೋರಿಸ್ಬೋದು, ಕೆಳಗಿನ ಬದಿನ ತೋರಿಸ್ಬೋದು. ಈ ರೇಖೆಗೆ ಹೆಸರು ಕೊಡ್ತೀನಿ ಎಲ್ ರೇಖೆ. ಈ ಬಿಂದುವಿಗೆ ಹೆಸರು ಕೊಡ್ತೀನಿ ಬಿಂದು ಎ. ಕೊಟ್ಟ ರೇಖೆಯ ಹೊರಗಿನ ಬಿಂದುವಿನಿಂದ ಕಾಟ್ಕೋನ ತ್ರಿಕೋನ ಪಟ್ಟಿ ಸಹಾಯದಿಂದ ಸಮಾಂತರ ರೇಖೆ ತೆಗೆಯುವುದು. ಕಾಟ್ಕೋನ ತ್ರಿಕೋನ ಪಟ್ಟಿ ಸಹಾಯದಿಂದ ಸಮಾಂತರ ರೇಖೆಯನ್ನು ತೆಗೆಯುವುದು. ಇದೇನಿದು ಕಾಟ್ಕೋನ ತ್ರಿಕೋನ ಪಟ್ಟಿ, ಇದೇನಿದು ಕಾಟ್ಕೋನ ತ್ರಿಕೋನ ಪಟ್ಟಿ. ಇದರ ಸಹಾಯದಿಂದ ಸಮಾಂತರ ರೇಖೆಯನ್ನು ತೆಗೆಯೋದು. ಹೆಂಗೆ ತೆಗೆಯೋದು ಅಂದರೆ ಇದನ್ನು ಈ ರೀತಿಯಾಗಿ ಸರಳ ಹಿಡಿಯೋದು, ಈ ರೀತಿಯಾಗಿ ಸರಳ ಹಿಡಿದು ನಂತರ ಏನು ಮಾಡೋದು, ಇದನ್ನು ಈ ರೀತಿಯಾಗಿ ಹಿಡಿದು, ಇಲ್ಲಿ ಲೈನ್ ಸರಳ ಇರಬೇಕು, ಇದನ್ನು ಹಿಂಗೆ ಹಿಡಿದು ಈ ರೀತಿಯಾಗಿ ಇದಕ್ಕೆ ಹಚ್ಚಿ ಹಿಡಿದು ಇದನ್ನು ತೆಗೆದು ಇಲ್ಲಿ ಏನು ಮಾಡೋದು, ಹಿಂಗೆ ರೇಷೆಯನ್ನು ಎಳೆಯೋದು. ಇದು ಸಮಾಂತರ ರೇಷೆ ಬರ್ತದೆ. ಇದೇನಪ್ಪ ಅಂದರೆ ಕೊಟ್ಟ ರೇಷೆಗೆ ಬಾಹ್ಯ ಬಿಂದುವಿನಲ್ಲಿ ಸಮಾಂತರ ರೇಷೆ ತೆಗೆದವು. ಎಷ್ಟು ತೆಗೆದ ನಂತರ ನಾವು ಪೂರ್ಣ ಮಾಡ್ಬೋದು ಇದನ್ನು ಈ ರೀತಿಯಾಗಿ ಹಿಂಗೆ ನಂತರ ಪೂರ್ಣ ಮಾಡೋದು. ಇದು ಸಮಾಂತರ ರೇಷೆ ಬಂತು. ರೇಷೆ ಎಲ್ ಇದಕ್ಕಾದರೆ ಎಮ್ ಅನ್ರಿ, ರೇಷೆ ಎಲ್ ಸಮಾಂತರ ರೇಷೆ ಎಮ್. ಎಲ್ಲಾಯಿತು ಕೊಟ್ಟ ರೇಖೆ ಬಾಹ್ಯ ಬಿಂದುವಿನಲ್ಲಿ ಈ ತಿಳ್ಕೊಂಡು ಬಾಹ್ಯ ಬಿಂದುವಿನಲ್ಲಿ ಇದು ಕಾಟ್ಕೋನ ತ್ರಿಕೋನ ಪಟ್ಟಿ ಸಹಾಯದಿಂದ ಈ ಪಟ್ಟಿಗಳ ಸಹಾಯದಿಂದ ಈ ರೀತಿಯಾಗಿ ನಾವು ಇಟ್ಟು ಏನು ಮಾಡಿದ್ದೀವಿ, ಸಮಾಂತರ ರೇಷೆಯನ್ನು ತೆಗೆದೇವಿ. ಇನ್ನು ರೇಖೆ ಎಲ್ಲಿಗೆ 2.5 ಸೆಂಟಿಮೀಟರ್ ಅಂತರದ ಮೇಲೆ ಸಮಾಂತರ ರೇಖೆ ತೆಗೀರಿ ನಾನು. ರೇಖೆ ಎಲ್ಲಿಗೆ ಇಲ್ಲಿ ಏನು ಮಾಡ್ತೀನಿ, ರೇಖೆ ಎಲ್ಲಿ ತೋರಿಸ್ತೀನಿ, ಇದು ರೇಖೆ ಎಲ್. ಈ ರೇಖೆ ಇಲ್ಲಿ ಎಲ್ ಅಂತ ಸರಿ ಬಿಡ್ತೀನಿ. ರೇಖೆ ಎಲ್ಲಿಗೆ ಏನು ಮಾಡೋದು, 2.5 ಸೆಂಟಿಮೀಟರ್ ಅಂತರ ಮೇಲೆ ಸಮಾಂತರ ರೇಖೆಯನ್ನು ತೆಗೀರಿ ಅಂದಾನೆ. ಇಲ್ಲಿಯೂ ಸಹಿತ ನಾನು ಮಾಡೋದು ಕಾಟ್ಕೋನ ತ್ರಿಕೋನ ಪಟ್ಟಿ ತೊಳೆದು ಈ ರೀತಿಯಾಗಿ ಹಿಡಿದ ನಂತರ ಕೆಳಗೆಲ್ಲಿ ಸರಿಯಾಗಿರಬೇಕು. ಈ ರೀತಿಯಾಗಿ ಇದನ್ನು ಹಿಡಿದ ನಂತರ ಏನು ಮಾಡೋದು, ಇದನ್ನು ಇದು 90 ಅಂಶ ಇರ್ತದೆ. ಕಾಟ್ಕೋನ ತ್ರಿಕೋನ ಪಟ್ಟಿ ಅಂದರೆ ಇಲ್ಲಿ 90 ಅಂಶ ಇರ್ತದೆ, ಅಂದ್ರೆ ಲಂಬ ಬರ್ತದೆ. ಹಿಂಗೆ ರೇಷೆಯನ್ನು ಈ ರೇಷೆಯನ್ನು ಎಳೆಯೋದು. ರೇಷೆಯನ್ನು ಎಳೆದ ನಂತರ ಇಲ್ಲಿ ಏನು ಮಾಡೋದು, ಗುರುತು ಮಾಡೋದು 2.5 ಸೆಂಟಿಮೀಟರ್ ಅಂತ ಪಟ್ಟಿ ಸಹಾಯದಿಂದ ಇಲ್ಲಿ ನಾವು
2.5 ಸೆಂಟಿಮೀಟರ್ ಕರೆಕ್ಟ್ ತೊಳೋದು. 2 ಈ ರೀತಿಯಾಗಿ ನಾವು ಇಲ್ಲಿಂದ ಕರೆಕ್ಟು 2.5 ಸೆಂಟಿಮೀಟರ್ ಗುರುತು ಮಾಡಿ ಈ ರೀತಿಯಾಗಿ ಇಲ್ಲಿ 2.5 ಸೆಂಟಿಮೀಟರ್ ಗುರುತು ಮಾಡೋದು. ಇಲ್ಲಿ ಬಿಂದು ಗುರುತು ಮಾಡೋದು. ಬಿಂದು ಹೆಸರು ಏನು ಬೇಕಾದ ಕೊಡ್ರಿ, ಬಿ ಬಿಂದು. ಇಲ್ಲಿ ಏನು ಮಾಡೋದು, ಅಂಥ ಮೇಲೆ ಸಮಾಂತರ ರೇಷೆ ತೆಗೆದು ಅಂತರ ಏನು ಮಾಡೋದು, ಇದನ್ನ ಹಿಂಗೆ ಸರಿಯಾಗಿ ಹಿಡಿಯೋದು. ಬರೋಬ್ಬರಿ ರೇಷೆ ಮೇಲೆ ಕೆಳಗೂ ಸಹಿತ ಸರಿಯಾಗಿರಬೇಕು. ಈ ರೀತಿಯಾಗಿ ಹಿಡಿದ ನಂತರ ಇದನ್ನು ಈ ರೀತಿಯಾಗಿ ಇಲ್ಲಿ ಹಿಡಿಯೋದು. ಎಲ್ಲಿ ಆ ಬಿ ಬಿಂದು ಗುರುತು ಮಾಡ್ತಾನೆ ಜಗ್ಗೋದು. ಈ ರೀತಿಯಾಗಿ ಜಗ್ಗಿದ ನಂತರ ಇದನ್ನೇನು ರೇಷೆಯನ್ನು ಎಳೆಯೋದು. ಇದು ಏನಾಯ್ತು ಅಂದರೆ 2.5 ಸೆಂಟಿಮೀಟರ್ ಅಂತರದ ಮೇಲೆ ಏನಾಯಿತು, ಸಮಾಂತರ ರೇಷೆ ಆಯಿತು. ಇಷ್ಟಾದ ನಂತರ ಇದನ್ನು ಪೂರ್ಣ ಮಾಡೋದು ಈ ರೀತಿಯಾಗಿ. ಈ ರೀತಿಯಾಗಿ ಇದನ್ನು ಪೂರ್ಣ ಮಾಡೋದು. ಇದಕ್ಕೆ ಹೆಸರು ಏನು ಬೇಕು ಕೊಡ್ರಿ, ಎಲ್ಲ ಕೊಟ್ಟು ಎಮ್ಮ ಎಲ್ಲೆಮ್ಮ ಇದು ಅಂತರ ಬರೀದು. ಎಷ್ಟು ಅಂದರೆ 2.5 ಸೆಂಟಿಮೀಟರ್. 2.5 ಸೆಂಟಿಮೀಟರ್ ಅಂತರವನ್ನು ಬರೀದು. ಇಲ್ಲೊಂದು ಬಿಂದುಗೆ ಹೆಸರು ಕೊಡೋದು. ಒಂದು ಬಿಂದು ಗುರುತು ಮಾಡಿ ರೇಷೆ ತೆಗೆದ್ರೆ ಚಲೋ. ಪೈಲನೇ ಬಿಂದು ಗುರುತು ಮಾಡೋದು. ಈ ಬಿ ಎಂದೇನು, ಇದು ಎ. ಇದು 2.5 ಸೆಂಟಿಮೀಟರ್ ಅಂತರದ ಮೇಲೆ ಸಮಾಂತರ ರೇಖೆ ದೊರೆಯಿತು. ಈ ರೀತಿಯಾಗಿ ಸಮಾಂತರ ರೇಖೆಯನ್ನು ತೆಗೆಯೋದು.